ಯಾವುದೇ ಪ್ರದೇಶ ಅಭಿವೃದ್ಧಿಯಾಗಬೇಕಾದರೆ ಎಲ್ಲ ಸೌಕರ್ಯಗಳು ಅಗತ್ಯ. ಫಾದರ್ ಮುಲ್ಲರ್ ಸಂಸ್ಥೆಯ ಕಟ್ಟಡ ನಿರ್ಮಾಣದಿಂದ ಹಲವರಿಗೆ ಕೆಲಸ ಲಭಿಸುವ ಜೊತೆಗೆ ಆರ್ಥಿಕ ಚಲನವಲನಕ್ಕೆ ಅವಕಾಶ ನೀಡಿದಂತಾಗಿದೆ ಎಂದು ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಅಭಿಪ್ರಾಯಪಟ್ಟರು. ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ವತಿಯಿಂದ ತೆರಳಕಟ್ಟೆಯಲ್ಲಿ ನಿರ್ಮಾಣಗೊಂಡಿರುವ ಫಾದರ್ ಮುಲ್ಲರ್ ಕಾಂಪ್ಲೆಕ್ಸ್ನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಯಾವುದೇ ಉದ್ಯಮಗಳು ಬರಬೇಕಾದರೆ ಸ್ಥಳೀಯ ಪ್ರದೇಶದಲ್ಲಿ ಶಾಂತಿ ನೆಮ್ಮದಿಯ ವಾತಾವರಣ ಇರಬೇಕು. ಜಪ್ಪಿನಮುಗ್ಗರು ಮಂಗಳೂರಿಗೆ ಹತ್ತಿರ ಇದ್ರೂ ಇಂದಿಗೂ ಅಭಿವೃದ್ಧಿಯಾಗಿಲ್ಲ. ಇದಕ್ಕೆ ಹಿಂದೆ ಆಸುಪಾಸಿನ ಪರಿಸರದಲ್ಲೇ ಆಗಾಗ ನಡೆಯುತ್ತಿದ್ದ ಅಪರಾಧ ಕೃತ್ಯಗಳು ಕಾರಣ. ನಮ್ಮ ಸಂಬಂಧಿಕರು ಆಸ್ಪತ್ರೆ ನಿರ್ಮಾಣಕ್ಕಾಗಿ ಜಾಗ ಖರೀದಿಸಿದ್ರೂ ಅಪರಾಧ ಕೃತ್ಯಗಳಿಂದ ನಡೆಯುತ್ತಿದ್ದ ಕಾರಣ ಜಾಗ ಮಾರಿ ಹೋದ್ರು. ಪ್ರಸ್ತುತ ನೇತ್ರಾವತಿ ಸೇತುವೆಯ ನಂತರ ಪ್ರದೇಶ ಅಭಿವೃದ್ಧಿ ಕಾಣಲು ಸಾಧ್ಯವಾಗಿದೆ ಎಂದು ತಿಳಿಸಿದ್ರು. ಯಾವುದೇ ಒಂದು ಊರು ಅಭಿವೃದ್ಧಿ ಆಗಬೇಕಾದ್ರೆ ಆ ಊರಿಂದವರಿಂದಲೇ ಸಾಧ್ಯ ಆಗ ಬೇರೆ ಬೇರೆ ಊರಿನವರು ಬಂದು ಬಂಡವಾಳನಲ್ಲಿ ಆಗಬೇಕು. ಬಂಡವಾಳ ಆಗಬೇಕಾದ್ರೆ ನಾವು ಬಂಡವಾಳ ಹಾಕುವಂಥ ವಾತಾವರಣ ನಾವು ನಿರ್ಮಾಣ ಮಾಡಿ ಅವರಿಗೆ ಕೊಡಬೇಕು. ಆವಾಗ ಮಾತ್ರ ಆರ್ಥಿಕತೆ ಒಂದು ಚಲನವಲನ ಮಾತ್ರ ಆಗ್ತದೆ. ಎಲ್ಲಿ ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗ್ತದೆ ಆ ಊರು ಮಾತ್ರ ಇವತ್ತು ಅಭಿವೃದ್ಧಿ ಆಗಲಿಕ್ಕೆ ಇವತ್ತು ಸಾಧ್ಯವಾಗುವಂಥದ್ದು. ಅಂಥ ದೊಡ್ಡ ಮಟ್ಟದ ಒಂದು ಆರ್ಥಿಕ ಚಲನವಲನದ ಒಂದು ಅವಕಾಶ ತಾವೆಲ್ಲ ಒದಗಿಸಿ ಕೊಟ್ಟಿದ್ದೀರಿ. ಬಹುಶಃ ಇಲ್ಲಿ ಯಾರಲ್ಲಿ ಶಾಪ್ ಪಡೆದಿದ್ದಾರ ಅವರೆಲ್ಲರೂ ಕೂಡ ಅತ್ಯಂತ ಅವರು ಸಣ್ಣ ವ್ಯಾಪಾರ ಇರಲಿ ದೊಡ್ಡ ವ್ಯಾಪಾರ ಇರಲಿ ಅವರು ಅದೆಷ್ಟು ವ್ಯಾಪಾರ ಆಗಿಕೊಂಡು ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯ ಕೇಂದ್ರ ಮತ್ತಷ್ಟು ಅವರು ಪ್ರಾರಂಭ ಮಾಡಲಿ, ಅವರು ಉದ್ಧಾರ ಆಗಲಿ, ಕೆಲಸಗಾರಿಗೆ ಕೆಲಸ ಕುರಿತು ಸಿಕ್ಕಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ನಾನು ಒಂದು ಉದಾಹರಣೆ ಯಾವಾಗಲೂ ಕೊಡ್ತಾ ಇದ್ದೆ ಅಂತ ಹೇಳಿದರೆ, ಮುಂಚೆ ಪಂಪೆಲಿಂದ ಜಪ್ಪಿನಮುಗ್ಗ ತನಕ ಡೆವಲಪ್ಮೆಂಟ್ ಆಗಬೇಕಿತ್ತು. ನಿಜವಾಗಿಯೂ ಪಂಪೆಲಕ್ಕೆ ನೆಕ್ಸ್ಟ್ ಮಂಗಳೂರು ಸಿಟಿಗೆ ತಾಗಿರೋದೇ ಪಂಪೆಲಿಂದ ಇಲ್ಲಿಗೆ. ಅದು ಮೊನ್ನೆ ತನಕ ಬಹುಶಃ ಅಲ್ಲಿ ಡೆವಲಪೇ ಆಗಲಿಲ್ಲ. ಎಲ್ಲ ಆದದೇ ಬಹುಶಃ ಬ್ರಿಡ್ಜಿಂದ ಈ ಕಡೆಗೆ ಕಲ್ಲಾಪಿಯಿಂದ ಹಿಡಿದು ಕೊಣಾಜೆ, ಅಲ್ಲಿಂದ ತಲಪಾಡಿ ಮತ್ತು ಪಡೀಲಿಂದ ಬಂಟ್ವಾಳ ತನಕ ಡೆವಲಪಲ್ಲಿ ಆಗುವಂಥ ಅವಕಾಶ. ಯಾಕೆಂದರೆ ನನ್ನ ಸಂಬಂಧಿಕರು ಕೂಡ ಜಪ್ಪಿನಮುಗ್ಗದಲ್ಲಿ ಜಾಗ ತೆಗೆದು ಆಸ್ಪತ್ರೆ ಕಟ್ಟಬೇಕಂತೇಳಿ. ಆವಾಗ ನಾವು ಸಣ್ಣದಿರುವಾಗ ಅಲ್ಲಿ ಗಲಾಟೆ, ಬಸ್ಸಿಗೆ ಕಲ್ಲು ಬಿಸಾಡೋದು. ಕೋಟೆಕಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ದಿವ್ಯಾ ಸತೀಶ್ ಶೆಟ್ಟಿಯವರು ಮಾತನಾಡಿ, ಯಾವುದೇ ಕಟ್ಟಡ ನಿರ್ಮಿಸುವ ಸಂದರ್ಭ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು. ದೇಳಕಟ್ಟೆಯಲ್ಲಿ ಹಲವಾರು ಕಟ್ಟಡಗಳು ಇದ್ರೂ ಕೆಲವು ಕಟ್ಟಡಗಳಿಗೆ ಮಾತ್ರ ವಾಹನ ನಿಲುಗಡೆ ವ್ಯವಸ್ಥೆ ಇದೆ. ನೀರು, ಪಾರ್ಕಿಂಗ್ ವ್ಯವಸ್ಥೆ ಅಚ್ಚುಕಟ್ಟಾಗಿ ನಿರ್ಮಿಸಿದ್ದಾರೆ ಎಂದು ಶ್ಲಾಘಿಸಿದರು. ಎಲ್ಲ ನನ್ನ ಆತ್ಮೀಯರೇ, ಬಹಳ ಸುಂದರವಾದ ಕಟ್ಟಡ ಇವತ್ತೀಗ ಉದ್ಘಾಟನೆ ಆಯಿತು. ಒಂದು ಕಟ್ಟಡ ಸುಂದರವಾಗಿರಬೇಕಿದ್ರೆ ಅದಕ್ಕೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರಬೇಕು, ಎಲ್ಲ ಅಚ್ಚುಕಟ್ಟಾಗಿ ಈ ಸಂಸ್ಥೆಯವರು ಮಾಡಿದ್ದಾರೆ. ನಮ್ಮ ಈ ದೇರ್ಲಕಟ್ಟೆ ಭಾಗದಲ್ಲಿ ಹಲವಾರು ಕಟ್ಟಡಗಳು ಉದ್ಘಾಟನೆಯಾಗಿದೆ. ಅದರಲ್ಲಿ ಕೆಲವೊಂದಕ್ಕೆ ಮಾತ್ರ ಒಂದು ಸ್ವಂತ ಒಂದು ಪಾರ್ಕಿಂಗ್ ವ್ಯವಸ್ಥೆ ಉಂಟು, ಕೆಲವೊಂದರಲ್ಲಿ ತುಂಬ ಸಮಸ್ಯೆ ಉಂಟು. ಅದನ್ನು ಈ ಟೈಮಲ್ಲಿ ಹೇಳುವಾಗಿಲ್ಲ. ಆದರೂ ಒಂದು ಕಟ್ಟಡ ಕಟ್ಟುವಾಗ ಒಂದು ಸಾರ್ವಜನಿಕರಿಗೆ ತೊಂದರೆ ಆಗದಂತಹ ಉತ್ತಮ ರೀತಿಯಲ್ಲಿ ಇದನ್ನು ಮಾಡಿದ್ದಾರೆ. ಅದಕ್ಕೆ ನಾನು ಈ ಸಂಸ್ಥೆಯವರನ್ನ ಅಭಿನಂದಿಸ್ತೇನೆ. ಈ ಸಂದರ್ಭದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಸಹಕರಿಸಿದವರನ್ನ ಸನ್ಮಾನಿಸಲಾಯಿತು. ಬಿಲ್ಡಿಂಗ್ ಪ್ಲಾನ್ ಬಂದು ಇಲ್ಲಿ ನಮಗೆ ಸಹಕರಿಸಿದ್ದಾರೆ, ನಿಮಗೆ ಧನ್ಯವಾದಗಳು. ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಗುರು ಬಿಷಪ್ ಅತಿವಂದನೀಯ ಡಾ ಪೀಟರ್ ಪೌಲ್ ಸಾಲ್ಡಾನ ಕಟ್ಟಡ ಉದ್ಘಾಟಿಸಿ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದರು. The talents of the heart, compassion, kindness, gentleness, and also talents are in the ancient world as a huge amount of gold that was supposed to be. Now that we are using as personal talents, but original Hebrew or literature or the meaning is something connected with the matter, precious material or gold. ಆ ಸಂಸ್ಥೆಗಳನ್ನು ಉದ್ಘಾಟಿಸುವಾಗ ನಾವು ಒಂದು ಡಿಪಾರ್ಟ್ಮೆಂಟ್ ಅಥವಾ ಒಂದು ಸೆಕ್ಷನ್, ಯಾವುದಾದರೂ ಮೆಡಿಕಲ್ ಸೆಕ್ಷನನ್ನು ಉದ್ಘಾಟನೆ ಮಾಡುವಂಥ ರೂಢಿಯಾಗಿತ್ತು. ಆದರೆ ಇವತ್ತು ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಏನಂತ ನಿಮಗೆ ಈಗ ತಾನೇ ಗೊತ್ತಾಗಿದೆ, ಫಾದರ್ ಫೌಸ್ಟಿನ್ ಹೇಳಿದ್ದಾರೆ. ಹಾಗೂ ಹೇಗೆ ಆರಂಭವಾಯಿತು,
ಇದರ ಆರಂಭಿಕ ದಿವಸಗಳು ಹೇಗಿದ್ದೆವೋ ಇದರ ಬಗ್ಗೆ ಎಲ್ಲ ನಿಮಗೆ ಚೆನ್ನಾಗಿ ಅರಿತಿದ್ದೀರಾ. ಈ ಸಂದರ್ಭದಲ್ಲಿ ಕೋಟೆಕಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ದಿವ್ಯಾ ಸತೀಶ್ ಶೆಟ್ಟಿ, ಫಾದರ್ ಮುಲ್ಲರ್ ಹೋಮಿಯೋಪಥಿಕ್ ಫಾರ್ಮಾಸ್ಯೂಟಿಕಲ್ ವಿಭಾಗದ ಆಡಳಿತಾಧಿಕಾರಿ ಫಾದರ್ ನೆಲ್ಸನ್ ಧೀರಜ್ ಪಾಯಸ್ ಮೊದಲಾದವರು ಉಪಸ್ಥಿತರಿದ್ದರು. ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನ ನಿರ್ದೇಶಕರಾದ ರೆವರೆಂಡ್ ಫಾದರ್ ಪೌಸ್ಟಿನ್ ಲುಕಾಸ್ ಲೋಪು ಸ್ವಾಗತಿಸಿದ್ರು. ಹೋಮಿಯೋಪತಿ ವೈದ್ಯಕೀಯ ಕಾಲೇಜಿನ ಸಹಾಯಕ ಆಡಳಿತಾಧಿಕಾರಿ ಫಾದರ್ ಅಶ್ವಿನ್ ಕ್ರಾಸ್ತಾ ಸನ್ಮಾನ ಕಾರ್ಯಕ್ರಮ ನಿರ್ವಹಿಸಿದ್ರು. ಹೋಮಿಯೋಪತಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಆಡಳಿತಾಧಿಕಾರಿ ಫಾದರ್ ಡೊನಾಲ್ಡ್ ನೀಲೇಶ್ ಕ್ರಾಸ್ತಾ ವಂದಿಸಿದ್ರು. ಶೌಹಾದ್ ಕಾರ್ಯಕ್ರಮ ನಿರೂಪಿಸಿದ್ರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ದೇಳಕಟ್ಟೆ.